ಹೊರಗಡೆ ಹೋಗ್ಬೇಕಾಗಿತ್ತ? ಏನಾದ್ರೂ ಬೇಕಿತ್ತ? ಮತ್ತೆ ರಾಧಿಕಾನಾ? ಬರ್ತಾರೆ ರೀ. ಇನ್ನೂ ಯಾಕೆ ಬಂದಿಲ್ಲ ಅಂತಿದ್ದೀರಾ? ಬರ್ತಾರೆ ರೀ. ಬೇಗ ಬರ್ತೀನಿ ಅಂತ ಹೇಳಿದಾರಲ್ವಾ? ಮಾನಸನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರೆ ರೀ. ಸ್ವಲ್ಪ ಕಾಯೋಣ. ವಿಜಯ್, ನಮ್ಮ ಮಗುಗೇನೂ ಆಗಿರಲ್ಲ. ನನ್ಗೂ ಹಾಗೆ ಅನಿಸಿದೆ ರೀ. ನಮ್ಮ ಮಗುಗೇನಾಗಿದ್ಯೋ ಏನೋ ಅಂತ ಭಯ ಆಗ್ತಿದೆ. ದೇವರು ಮಾನಸಿನ ರೂಪದಲ್ಲಿ ಬಂದು ನಮಗ್ ಮಗು ಕರುಣಿಸ್ತಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಕೈಲ್ ಕೊಟ್ಟು ಆ ಕೈಲ್ ಕಿತ್ಕೊಂಡ್ಬಿಟ್ಟಾರಿ. ಹೋಯ್ತು ಹೋಯ್ತು, ನನ್ ಕನಸು ನುಚ್ಚುನೂರಾಗೋಯ್ತ್ರಿ. ನನ್ನ ಮಡ್ಲು ಶಾಶ್ವತವಾಗಿ ಬರಿದಾಗೋಯ್ತ್ರಿ. ನಾನು ಏನ್ ಮಾಡ್ಲಿ? ಅಳೋದನ್ನ ನಿಲ್ಸು. ಅತ್ತೆ, ಯಾಕತ್ತೆ ಹೀಗೆಲ್ಲ ಆಯ್ತು? ನಾನೇನ್ ಪಾಪ ಮಾಡಿದೀನಿ ಅಂತ ದೇವ್ರು ನನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದಾನೆ. ನಿರ್ಮಲಾ, ಮೊದ್ಲು ಅಳೋದನ್ನ ನಿಲ್ಸು ಅಂತ ಹೇಳಿದ್ನಲ್ಲ. ಹೇಗತ್ತೆ ಅಳು ನಿಲ್ಸೋದು? ನೋಡು, ಆಗಿದ್ದಾಗೋಯ್ತು. ಅವಳು ಎಲ್ಲ ಹಾಳಾಗ್ ಹೋದ್ಲೋ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಇನ್ನ ಮಗು ನಮ್ ಕೈ ಬಿಟ್ಟು ಹೋದಾಗೆ ಎಲ್ಲ ಮುಗ್ದೋಯ್ತು, ಮರ್ತು ಬಿಡು ಅದನ್ನ. ಅತ್ತೆ, ಏನಂತ ಹೇಳಿದ್ರಿ? ಎಲ್ಲ ಮುಗ್ದೋಯ್ತು ಮರ್ತ್ ಬಿಡು ಅಂತ ಅಷ್ಟು ಸುಲಭವಾಗಿ ಹೇಳ್ತಿದ್ದೀರಲ್ಲ. ನಿರ್ಮಲಾ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಹೇಗೂ ನಿಮಗ್ ಮಕ್ಕಳು ಆಗ್ತಿರ್ಲಿಲ್ಲ. ಏನೋ ಒಂದು ಆಪ್ಷನ್ ಸಿಕ್ತು ಅಂತ ಮಾನಸನ್ ಜೊತೆ ಟ್ರೈ ಮಾಡಿದ್ರಿ. ಆದ್ರೆ ಅದು ನಡೀಲಿಲ್ಲ. ಅದೊಂದು ಕನಸು ಅಂತ ಅನ್ಕೊಳ್ಳಿ. ಹೇಗದನ್ನ ಕನಸು ಅಂತ ಅನ್ಕೊಂಡ್ ಮರ್ತ್ಬಿಡ್ಲಿ ಅತ್ತೆ? ಆ ಮಗುಗೋಸ್ಕರ ನಾನ್ ಪಟ್ಟ ಕಷ್ಟ ನನಗ್ ಮಾತ್ರ ಗೊತ್ತು. ನಾನೇನಿಲ್ಲ ಅನ್ನ. ಈಗ ನಿಮ್ಮಿಬ್ರಿಗೂ ಆಕ್ಸಿಡೆಂಟ್ ಆಗೋಯ್ತು. ನಿಮ್ಮ ಅದೃಷ್ಟ ಬದುಕೊಂಡ್ರಿ. ಅಕಸ್ಮಾತ್ ನೀನು ಹೋಗ್ಬಿಟ್ಟಿದ್ರೆ ಆಗ್ಲೂ ಈ ಮಗುನ ಹೆರ್ತಾ ಇದ್ಯಾ? ಈಗ ಹೀಗಾಗಿದೆ ಅಷ್ಟೇ. ಹೇಗಿದ್ರು ನಿನಗ್ ಮಕ್ಕಳಾಗಲ್ಲ. ಅದು ನಿನ್ನ ಹಣೆನಲ್ಲಿ ಬರ್ದೂ ಇಲ್ಲ. ಅತ್ತೆ, 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 ಏಯ್, ಯಾಕೆ ಹಕ್ಕಿರಿಚ್ಕೋತಾ ಇದೀಯಾ? ಬರೀ ಕಿರ್ಚೋದಲ್ಲ, ನೀವ್ ವಿಜಯ್ ತಾಯಿ ಅಲ್ದೇ ಇದ್ದಿದ್ರೆ ಇಲ್ಲೇ ಕೊಂದಾಕ್ಬಿಡ್ತಿದ್ದೆ. ಮನುಷ್ಯಲ ನೀವು? ಛೀ! ಏನೇ ಏನಂದೆ ನೀನು?
ನಮ್ ಮಗು ಬಗ್ಗೆ ಒಂದು ಮಾತಾಡಿದ್ರು ಅದನ್ನ ಮಾಡಿ ತೋರಿಸ್ಬೇಕಾಗತ್ತೆ. ಕೇಳಿದ್ಯೇನೋ ನಿನ್ ಹೆಂಡತಿ ಮಾತ್ನ? ಅವ್ರಿಗೇನ್ ಹೇಳ್ತೀರಾ? ನನ್ನ ಹತ್ರ ಮಾತಾಡಿ. ನೀವು ಒಬ್ರು ತಾಯಿನ ಮಗು ಕಳ್ಕೊಂಡ್ರೆ ತಾಯಿಗಾಗೋ ದುಃಖ ನಿಮ್ಗೆ ಅರ್ಥ ಆಗಲ್ವಾ? ಅರ್ಥ ಆಗೋ ಆಗಿದ್ರೆ ನೀವೀಗ ಮಾತಾಡ್ತಾನೆ ಇರ್ಲಿಲ್ಲ. ಅಲ್ವೇ ಆಗೋಗಿದ್ದನ್ನ ಆಗೋಗಿರೋದಂದ್ರೆ ಏನ್ ಅರ್ಥ? ಮಗು ಅಂದ್ರೆ ಏನ್ ತಿನ್ಬಿಸಾಕೋ ಬಾಳೆ ಎಲೆ ಅನ್ಕೊಂಡಿದೀರಾ? ಅದು ಬದುಕಿದ್ರೆ ಮಗು, ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಅರ್ಥನಾ? ನಿಮ್ಮಂತ ಕಟ್ಕೋ ಮನಸ್ಸು ನನ್ಗಿಲ್ಲ. ನಿಮ್ಮಂತವ್ರಿಗೆ ಮಗು ಭಾರ ಅನ್ಸಿದ್ರೆ ಅದನ್ನ ಅನಾಥಾಶ್ರಮದಲ್ಲೋ ಎಲ್ಲೋ ಬಿಸಾಕಿ ಕೈ ತೊಳ್ಕೊಂಡು ಇನ್ನೊಂದ್ ಮದ್ವೆ ಆಗಿ ಆರಾಮಾಗಿರ್ತೀರಾ. ಆದ್ರೆ ಎಲ್ರೂ ನಿಮ್ ತರ ಇರಲ್ಲ. ಏನಿದು? ಇವಳು ನೇರವಾಗಿ ನನ್ನ ವಿಷಯನೇ ಮಾತಾಡ್ತಾ ಇದ್ದಾಳಲ್ಲ. ವಿಜಯ್ ಏನಾದ್ರೂ ಇವಳಿಗೆಲ್ಲಾನು ಹೇಳ್ಬಿಟ್ನ? ಈಗ ನಾನೇನು ಮಾತಾಡಬಾರ್ದು. ನಾನ್ ಸುಮ್ಮನಿರೋದೇ ಒಳ್ಳೇದು. ಇಲ್ದಿದ್ರೆ ನನ್ನ ವಿಷಯ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಏಯ್, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಯಾಕೆ ಮಾತಾಡ್ಬಾರ್ದು? ಆ ಮಗುಗೋಸ್ಕರ ನಾನು ಇವರು ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ನಿಮಗ್ ಗೊತ್ತಿಲ್ದೇ ಇದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ. ನೋಡಿದ್ಯಾ ನಿನ್ನ ಮುಂದೆನೆ ನಿನ್ ತಾಯಿಗೆ ಯಾವ ರೀತಿ ಮಾತಾಡ್ತಿದ್ದಾಳೆ ಅಂತ? ಇವಳನ್ನ ನೋಡ್ಕೊಂಡು ನೀನ್ ಸುಮ್ನೆ ಕೂತಿದ್ಯಲ್ಲ, ಸರಿಯಾಗಿ ಬುದ್ಧಿ ಕಲ್ಸಿ ಇವಳಿಗೆ. ಅವಳು ಮೊದಲೇ ಬೀದಿ ನಾಯಿ. ಅದನ್ ತಂದು ಮನೆಯಲ್ಲಿ ಕಟ್ ಹಾಕಿದ್ರೆ ಸುಮ್ನೆ ಇರುತ್ತಾ ಅದು? ಅವಕಾಶ ಸಿಕ್ಕಿದ ತಕ್ಷಣ ಮತ್ತೆ ಬೀದಿಗೆ ಹೋಗುತ್ತೆ. ಅದನ್ನ ಕಟ್ಕೊಂಡು ಇವಳು ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾಳೆ. ಅತ್ತೆ, ಈಗ ಸುಮ್ನೆ ಇಲ್ಲಿಂದ ಹೊರಟೋಗಿ. ಮತ್ತೆ ನನ್ನನ್ನ ರೇಗಿಸ್ಬೇಡಿ. ಹೋಗಿ ಇಲ್ಲಿಂದ. ಏನಾದ್ರೂ ಮಾಡ್ಕೊಂಡು ಸಾಯಿರಿ, ನನಗೇನಾಗ್ಬೇಕು? ಅಳ್ಬೇಡ್ರಿ, ಅಳ್ಬೇಡಿ. ನಮ್ಮ ಮಗುಗೇನು ಆಗಲ್ಲ ರೀ. ನಮ್ಮ ಮಾನಸ ವಾಪಸ್ ಬರ್ತಾಳ್ರಿ. ಅತ್ತೆ ಹೇಳೋಗ ಅವಳು ಕೆಟ್ಟವಳಲ್ಲ ರೀ. ಅವಳು ನಮಗ್ ಮೋಸ ಮಾಡೋಳಲ್ಲ ರೀ. ನಮ್ಮ ಮಗು ಬರುತ್ತೆ ರೀ. ಅವಳು ವಾಪಸ್ ಬರ್ತಾಳೆ.
ಮಂಜುನಾಥ್, ಏನ್ ವಿಷಯ ಅಂತ ಹೇಳು. ತುಂಬಾ ಸೂಕ್ಷ್ಮವಾದ ವಿಷಯ. ನೀನ್ ನನ್ನ ಕ್ಲೋಸ್ ಫ್ರೆಂಡೇ ಇರಬಹುದು, ಆದ್ರೆ ನೀನು ಪೊಲೀಸ್ ಕಮಿಷನರ್. ಹಾಗಾಗಿ ಕೆಲವು ಪ್ರೋಟೋಕಾಲ್ಗಳನ್ನ ನೀನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು ನನ್ನ ಮನೆಯ ವಿಷಯ. ಅದಕ್ಕೆ ನಿನ್ನ ಕೆಲಸದಲ್ಲಿ ಇದು ಅಡ್ಡಿ ಆಗ್ಬಾರ್ದು ಅಂತೇಳಿ ನಾನು ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅದು ಅಲ್ಲದೆ ಈಗ ನಾನು ಹೇಳೋ ವಿಷಯ ಒಂದು ಬಾಯಿ ಮಾತ್ರ ಹೇಳಬೇಕು, ಒಂದು ಕಿವಿಗೆ ಮಾತ್ರ ಅದನ್ನ ಕೇಳೋ ಹಾಗೆ ಹೇಳಬೇಕು. ನೋಡು ಮಂಜುನಾಥ್, ನಿನ್ ಗುಟ್ ಕಾಪಾಡೋ ಜವಾಬ್ದಾರಿ ನಂದು. ಅದೇನು ಅಂತ ಹೇಳ. ನಮ್ಮ ಮನೆಯಲ್ಲಿ ಮಾನಸ ಅನ್ನೋ ಹುಡುಗಿ ಇದ್ಲಲ್ಲ. ಹೌದು, ಸಂತೋಷ್ ಅವಳನ್ನು ಪ್ರೀತಿಸ್ತಿದ್ದ. ಆಮೇಲೆ ಅವನ ಎಕ್ಸ್ಲವರು ತೊಂದರೆ ಕೊಟ್ಟ ಅಂತ ನನಗೆ ಕಂಪ್ಲೇಂಟ್ ಕೊಟ್ಟ. ನಾನೇ ಅವನನ್ನು ಒಳಗಡೆ ಹಾಕಿದ್ನಲ್ಲ. ಈಗೇನಾಯ್ತು? ವಿಜಯ್ಗೂ ನಿರ್ಮಲಾಗೂ ಆಕ್ಸಿಡೆಂಟ್ ಆದ ವಿಷಯ ನಿನಗೂ ಗೊತ್ತು. ಆಕ್ಚುಲಿ ಅವತ್ತು ವಿಜಯ್ ಮತ್ತು ನಿರ್ಮಲಾ IVF ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ರು. ಆದ್ರೆ ಆಕ್ಸಿಡೆಂಟ್ ಆಗಿದ್ರಿಂದ ಆ ಟ್ರೀಟ್ಮೆಂಟ್ ತಗೊಂಡು ನಿರ್ಮಲಾ ಗರ್ಭ ಧರಿಸೋಕ್ಕಾಗಲಿಲ್ಲ. ಆಗ ಮಾನಸ ತಾನಾಗೆ ಮುಂದೆ ಬಂದು ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಡು ನಿರ್ಮಲಾಗೆ ಮಗುನ ಎತ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಗರ್ಭನ ಧರಿಸಿದ್ಲು ಕೂಡ. ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಮಾನಸ ನಾಪತ್ತೆ ಆಗ್ಬಿಟ್ಟಿದ್ದಾಳೆ. ಮನೇನೂ ಬಿಟ್ಟು ಹೋಗಿದ್ದಾಳೆ. ಯಾಕೆ? ಎಲ್ಲೋದ್ಲು? ಅದೇ ಗೊತ್ತಿಲ್ಲ. ನಾವು ಎಲ್ಲಾ ಕಡೆ ಹುಡುಕ್ ನೋಡಿದ್ವಿ, ಆದ್ರೆ ಎಲ್ಲೂ ಅವಳು ಸುಳಿವು ಸಿಗ್ತಾ ಇಲ್ಲ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡುತ್ತಾನೆ. ಕೊಡಬಹುದು, ಆದ್ರೆ ವಿಷಯ ಹೊರಗಡೆ ಬಂದ್ರೆ ಕಷ್ಟ. ಇದು ಕೃತಕ ಗರ್ಭಧಾರಣೆ ವಿಚಾರವಾದ್ದರಿಂದ ತುಂಬಾ ಸೂಕ್ಷ್ಮವಾದ ವಿಷಯ ನೋಡು. ಇದನ್ನು ಮೀರಿ ನೀನು ಕಂಪ್ಲೇಂಟ್ ಕೊಡು ಅಂತಂದ್ರೆ ನಾನು ಕೊಡ್ತೀನಿ, ಅಥವಾ ನೀನೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅವಳನ್ನ ಹುಡುಕೊಡ್ತೀನಿ ಅಂದ್ರೂ ಸರಿನೇ. ನೀನು ಹೇಗೆ ಹೇಳಿದ್ರೆ ಹಾಗೆ. ಆದ್ರೆ ಅಟ್ ಎನಿ ಕಾಸ್ಟ್ ಮಾನಸ ಮಾತ್ರ ಸಿಗಲೇಬೇಕು. ಸಿಗ್ತಾಳೆ. ಅವಳು ಎಲ್ಲಿಗೆ ಹೋಗ್ತಾಳೆ? ಅವಳು ಡೀಟೇಲ್ಸ್ ಎಲ್ಲ ಕೊಡು ನನ್ನ ಹತ್ರ, ನೋಡೋಣ ಅನ್ಬೇಡ್ವೋ. ಈಗ ಮಾನಸ ಕೈನಲ್ಲಿ 4 ಜೀವಗಳಿವೆ. ಮಾನಸಂಗೆ ಏನಾದ್ರೂ ಆದ್ರೆ ಮಗು ಉಳಿಯಲ್ಲ. ಮಗು ಉಳಿದೆ ಹೋದ್ರೆ ವಿಜಯ್ ಮತ್ತು ನಿರ್ಮಲಾ ಬದುಕಿರಲ್ಲ. ಅವರಿಬ್ಬರನ್ನು ಕಳ್ಕೊಂಡ್ಮೇಲೆ ನಾನ್ ಬದುಕಿದ್ದೇನು ಪ್ರಯೋಜನ ಹೇಳು? ಎಂತ ಮಾತಾಡ್ತೀಯ? ಬಿಡ್ತೋನ. ಮತ್ತಿನ್ನೇನೋ ಮಾಡ್ಲಿ, ಮಗು ಬೇಕು ಮಗು ಬೇಕು ಅಂತ ನನ್ನ ಮಗ ಸೊಸೆ ಪಡಬಾರದು ಪಾಡುಪಟ್ಟು ಈಗ ಅವ್ರ ಆಸೆ ಪೂರೈಸೋ ಸಂದರ್ಭದಲ್ಲಿ ಹೀಗಾಗಿ ಕೂತಿದೆ ನೋಡು. ಅದಕ್ಕೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಹೇಗಾದ್ರೂ ಮಾಡಿ ಮಾನಸನ ಹುಡುಕೊಟ್ಟು ಪುಣ್ಯ ಕಟ್ಕೊಳ್ಳೋ ಮಾರಾಯ. ನೋಡಪ್ಪ, ನೀ ನನ್ಗೆಲ್ಲ ಹೇಳಿದೀಯಲ್ಲ, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಾನೆಲ್ಲ ನೋಡ್ಕೋತೀನಿ. ಓಕೆ? ಥ್ಯಾಂಕ್ ಯು. ಥ್ಯಾಂಕ್ಸ್ ಎ ಲಾಟ್. ಓಕೆ ಓಕೆ. ಅಲ್ಲ ಸಂತೋಷ್, ಇದು ನಿಮ್ ಮನೆ ಪರಿಸ್ಥಿತಿ. ನೀವು ಪ್ರೀತಿಸಿ ಮದುವೆ ಆಗ್ಬೇಕು ಅಂತಿರೋ ಮಾನಸಿನ ಪರಿಸ್ಥಿತಿ. ಅದ್ರ ಬಗ್ಗೆ ನೀವ್ ಯಾಕ್ರಿ ತಲೆ ಕೆಡಿಸ್ಕೋತೀರಾ? ನಿಮ್ಗೇನ್ ಬೇರೆ ಕೆಲಸನೇ ಇಲ್ವಾ? ಬೇಕಾದಷ್ಟಿದೆ. ಆದ್ರೆ ನಿರ್ಮಲ ಅವ್ರು ಫೋನ್ ಮಾಡಿ ಮಾನಸ ಕಾಣಿಸ್ತಾ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ, ನೀವ್ ಅವಳ ಹುಡ್ಕೊಂಡ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಮಾನಸಿನ ಬಗ್ಗೆ ನಿಮ್ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದು ಅಂತ ನಾನ್ ನಿಮ್ಮನ್ನ ಹುಡ್ಕೊಂಡ್ ಬಂದೆ. ಓ, ಪೊಲೀಸ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಇಲ್ಲ,
ಒಬ್ಳು ಸ್ನೇಹಿತೆಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ಸಂತೋಷ್, ಈ ಮಾತಿನ ಯುದ್ಧನ ಬಿಟ್ಬಿಡಿ. ಮಾನಸ ಎಲ್ಲಿ ಹೋಗಿದ್ದಾಳೆ, ಎಲ್ಲಿದ್ದಾಳೆ ಅನ್ನೋದು ನಿಮಗ್ ಗೊತ್ತಿದೆ. ಅದನ್ನ ಹೇಳಿ ಸಾಕು. ಹಲೋ, ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇರ್ಲಿ. ಆದ್ರೆ ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಮಾನಸ ಕಾಣ್ತಾ ಇಲ್ಲ ಅಂತ ನಾನು ಇಡೀ ಊರೆಲ್ಲ ಹುಡುಕ್ತಾ ಇದ್ರೆ ನೀವು ನನ್ನನ್ನೇ ಕೇಳ್ತಾ ಇದ್ದೀರಾ? ಸಂತೋಷ್, ನನಗ್ ಚೆನ್ನಾಗ್ ಗೊತ್ತಿದೆ. ಮಾನಸನ್ ವಿಷಯ ನಿಮ್ಮೊಬ್ರಿಗೆ ಮಾತ್ರ ಗೊತ್ತಿದೆ. ಯಾಕೆ ಅಂದ್ರೆ ಇತ್ತೀಚೆಗೆ ನೀವು ಅವಳ ಹತ್ರ ನಿಷ್ಠುರವಾಗಿ ನಡ್ಕೋತಾ ಇದ್ದೀರಾ. ಅವಳ ಹೊಟ್ಟೆಲಿರೋದು ನಿಮ್ ಮಗು ಅಂತ ಗೊತ್ತಿದ್ರು ಅವಳು ಅದನ್ನ ಹೇಳ್ತಾ ಇದ್ರು, ನೀವ್ ಅದನ್ನ ನಂಬ್ತಾ ಇಲ್ಲ. ಅವಳ ಮನ್ಸಿಗೆ ನೋವು ಮಾಡ್ತಾ ಇದ್ದೀರಾ. ಅದು ನಮ್ಮಿಬ್ಬರ ವಿಷಯ. ಅನವಶ್ಯಕವಾಗಿ ನೀವು ಅದರಲ್ಲಿ ತಲೆ ಹಾಕ್ತಾ ಇದ್ದೀರಾ. ಈ ರೀತಿ ಮಾತಾಡಿ ಜಾರ್ಕೋಬಹುದು ಅಂತ ತಿಳ್ಕೊಬೇಡಿ. ಮಾನಸಾಗ್ ಮಾತ್ರ ಅಲ್ಲ, ಯಾವುದೇ ಹೆಣ್ಣಿಗೆ ಅನ್ಯಾಯ ಆದ್ರೂ ನಾನು ಅದನ್ನ ಸಹಿಸಲ್ಲ. ನಾನ್ ನಿಮ್ಮನ್ನ ಗಮನಿಸ್ತಾ ಇಲ್ಲ ಅಂತ ತಿಳ್ಕೊಬೇಡಿ. ಇತ್ತೀಚೆಗೆ ನೀವು ಸವಿತಾಗಿ ಕ್ಲೋಸ್ ಆಗಿರೋದು, ಆಗಾಗ ನೀವಿಬ್ರು ಮೀಟ್ ಮಾಡ್ತಾ ಇರೋದು, ಇದೆಲ್ಲ ನನಗ್ ಗೊತ್ತು. ಹಾಗೆ ಮಾನಸನ ತಿರಸ್ಕಾರದಿಂದ ನೋಡೋದು ಗೊತ್ತಿದೆ. ನಿರ್ಮಲಾ ಅವ್ರ ಹತ್ರ ತೋರಿಕೆಯ ಪ್ರೀತಿಯಿಂದ ಮಾತಾಡೋದು ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ಮೇಲೆ ಮಾನಸ ಎಲ್ಲಿದ್ದಾಳೆ ಅಂತಾನೂ ಗೊತ್ತಿರ್ಬೇಕಲ್ಲ. ಇಂಥ ಉಡಾಫೆ ಮಾತೆಲ್ಲ ನನ್ನ ಹತ್ರ ಬೇಡ ಸಂತೋಷ್. ನಾನು ಬರಹಗಾರ್ತಿ. ಒಬ್ಬ ಮನುಷ್ಯನ ವ್ಯಕ್ತಿತ್ವನ ಸುಲಭವಾಗಿ ಅರ್ಥ ಮಾಡ್ಕೋಬಲ್ಲೆ. ಅವನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಲೆಕ್ಕಾಚಾರ ಹಾಕಿ ಸುಲಭವಾಗಿ ಹೇಳಬಲ್ಲೆ. ಅದ್ರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನೀವು ಮಾನಸಾಗೆ ತುಂಬಾ ನೋವಾಗೋ ಹಾಗೆ ನಡ್ಕೋತಾ ಇದ್ದೀರಾ. ಅದಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ ಅಂತ ನಿಜ ಹೇಳಿ. ನೋಡಿ, ನೀವು ಬರಹಗಾರ್ತಿನೇ ಇರಬಹುದು ಅಥವಾ ಅವಧೂತರೇ ಇರಬಹುದು. ಅದನ್ನ ಕಟ್ಕೊಂಡು ನನಗೇನೂ ಆಗ್ಬೇಕಾಗಿಲ್ಲ. ನಿಮ್ಮ ಈ ಬುದ್ಧಿವಂತಿಕೆ ಪ್ರದರ್ಶನನ ನನ್ನ ಮುಂದೆ ಮಾಡಬೇಡಿ. ನಿಮ್ಮ ಬುದ್ಧಿವಂತಿಕೆ ಹಿಂದಿರೋ ಲೆಕ್ಕಾಚಾರ, ನಿಮ್ಮ ಸೇಡಿನ ಮನೋಭಾವ ಎಲ್ಲ ನನಗೆ ಗೊತ್ತಿದೆ. ಅದಕ್ಕೂ ಮಾನಸ ಮನೆ ಬಿಟ್ಟು ಹೋಗಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವು ಸಂಬಂಧ ಇಟ್ಕೋಬೇಡಿ. ಆದ್ರೆ ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಮಾನಸ ಹತ್ರ ನಾನು ಚೆನ್ನಾಗೇ ಮಾತಾಡಿದ್ದೀನಿ. ಅದನ್ನ ಕಾರಣವಾಗಿಟ್ಕೊಂಡು ನನ್ನ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ಮಾನಸ ಕಾಣದೇ ಇರೋದಕ್ಕೆ ನನ್ನನ್ನು ಹೊಣೆ ಮಾಡಿ ಎಲ್ರ ಮುಂದೆನೂ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ, ವಿಜಯ್, ನಿರ್ಮಲಾ, ಡ್ಯಾಡಿ ಇವ್ರುಗಳ ದೃಷ್ಟಿನಲ್ಲಿ ನನ್ನನ್ನ ಕೆಟ್ಟವನಾಗಿ ಮಾಡಿ, ನಮ್ಮ ಮಧ್ಯಾಹ್ನ ಜಗಳ ತಂದಿಟ್ಟು ನಮ್ಮ ಸಂಸಾರ ಒಗ್ಗಟ್ಟನ್ನ ಹೊಡೆದು ಭಾಗ್ಯಲಕ್ಷ್ಮಿ ಮೇಲೆ ಸೇಡು ತೀರ್ಸ್ಕೋಬೇಕು ಅನ್ನೋದು ನಿಮ್ಮ ಪ್ಲಾನು ನನಗೆ ಗೊತ್ತಿಲ್ಲ ಅನ್ಕೋಬೇಡಿ. ಸಂತೋಷ್ ರೀ, ಯಾಕ್ರಿ ಕೂಗ್ತೀರಾ? ನಿಮ್ ಬಣ್ಣ ಬಯಲಾಯ್ತು ಅಂತನಾ? ಅಲ್ಲ, ನಿಮ್ ತರ ಉರಿಯೋ ಮನೆಯಲ್ಲಿ ಗಳ ಹಿರಿಯೋ ಬುದ್ಧಿ ನನಗಿಲ್ಲ. ಸಂತೋಷ್, ಈ ರೀತಿ ಮಾತಾಡಿ ನನಗೆ ಕೋಪ ಬರ್ಸಿ ವಿಷಯನ ಬೇರೆ ಕಡೆ ತಿರುಗಿಸಿ ನೀವು ಬಚಾವಾಗ್ಬೋದು ಅಂತ ಯಾವುದೇ ಕಾರಣಕ್ಕೂ ತಿಳ್ಕೊಬೇಡಿ. ಏನ್ರಿ, ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಾ? ತಪ್ಪು ಮಾಡಿದೀರಾ, ಅದಕ್ಕೆ ಅದನ್ನ ಒಪ್ಕೊಳ್ಳಿ ಅಂತ ಹೇಳ್ತಾ ಇರೋದು.